ಎಲ್ಲರಿಗೂ ನಮಸ್ಕಾರ. ನಾನು ಗೀತಾ. ಎಲ್ಲರಿಗೂ ವಿಶ್ವ ದೂರಸಂಪರ್ಕ ದಿನದ ಶುಭಾಶಯಗಳು. ಪ್ರತಿ ವರ್ಷ ಮೇ 17 ವಿಶ್ವ ದೂರಸಂಪರ್ಕ ದಿನವನ್ನಾಗಿ ಆಚರಿಸಲಾಗುತ್ತದೆ. ಏಕೆಂದರೆ ಮೇ 17, 1865 ಅಂತಾರಾಷ್ಟ್ರೀಯ ದೂರಸಂಪರ್ಕ ಒಕ್ಕೂಟ ಅಂದರೆ ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಷನ್ ಯೂನಿಯನ್ ಸ್ಥಾಪಿತವಾದ ದಿನ ಮತ್ತು ಮೊದಲ ಅಂತಾರಾಷ್ಟ್ರೀಯ ಸಮಾವೇಶವನ್ನು ಪ್ಯಾರಿಸ್ನಲ್ಲಿ ಇದೇ ದಿನ ಆಯೋಜಿಸಲಾಗಿತ್ತು. ಹಾಗಾಗಿ ಮೇ 17 ವಿಶ್ವ ದೂರಸಂಪರ್ಕ ದಿನವನ್ನಾಗಿ ಆಚರಿಸಲಾಗುತ್ತದೆ. ಈಗ ವಿಶ್ವ ದೂರಸಂಪರ್ಕ ದಿನದ ಸಂದರ್ಭದಲ್ಲಿ ದೂರಸಂಪರ್ಕ ವ್ಯವಸ್ಥೆ ನಡೆದು ಬಂದುದನ್ನು ಅವಲೋಕಿಸೋಣವೇ? ದೂರಸಂಪರ್ಕ ವ್ಯವಸ್ಥೆಯಲ್ಲಿ ಮೊದಲು ಶುರುವಾಗಿದ್ದು ಟೆಲಿಗ್ರಾಫ್ ಅಂದರೆ ತಂತಿ ಸೇವೆ. 1830-1840 ದಶಕದಲ್ಲಿ ಸ್ಯಾಮ್ಯುಯಲ್ ಮೋರ್ಸ್ ಕೋಡನ್ನು ಕಂಡುಹಿಡಿದರು. ಇವರನ್ನು ಎಲೆಕ್ಟ್ರಿಕ್ ಟೆಲಿಗ್ರಾಫ್ನ ಜನಕ ಎನ್ನಲಾಗುತ್ತದೆ. ಮೋರ್ಸ್ ಕೋಡ್ನಿಂದ ಒಂದು ಊರಿನಿಂದ ಇನ್ನೊಂದು ಊರಿಗೆ ಕೋಡ್ ಮುಖಾಂತರ ಟೆಲಿಗ್ರಾಮನ್ನು ಕಳಿಸಲಾಗುತ್ತಿತ್ತು. ಮೋರ್ಸ್ ಕೋಡ್ನಲ್ಲಿ ಇಂಗ್ಲಿಷ್ನ 26 ಅಕ್ಷರಗಳನ್ನು ಒಂದು ಗೆರೆ ಅಂದರೆ ಕಟ್ಟ ಮತ್ತು ಒಂದು ಚುಕ್ಕಿ ಅಂದರೆ ಕಡ ದಿಂದ ಗುರುತಿಸಲಾಗುತ್ತಿತ್ತು. ಉದಾಹರಣೆಗೆ ಎ ಅಂದರೆ ಕಡ ಕಟ್ಟ, ಬಿ ಅಂದರೆ ಕಟ್ಟ ಕಡ 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 ಅಂತ ಕಳಿಸಲಾಗುತ್ತಿತ್ತು. ನಾವು ಯಾವ ಊರಿಗೆ ಕಳಿಸುತ್ತೇವೋ ಅಲ್ಲಿ ಸೌಂಡರ್ ಎನ್ನುವ ಬಾಕ್ಸ್ ಇರುತ್ತಿತ್ತು. ಇಲ್ಲಿ ನಾಬನ್ನು ಒತ್ತಿದರೆ ಆ ಊರಿನ ಸೌಂಡರ್ನಲ್ಲಿ ಶಬ್ದ ಬರುತ್ತಿತ್ತು. ಅವರು ಅದನ್ನು ಡಿಕೋಡ್ ಮಾಡಿ ಸಂಬಂಧಪಟ್ಟವರಿಗೆ ಕಳಿಸುತ್ತಿದ್ದರು. ಆದರೆ ಇದನ್ನು ತುಂಬ ದೂರದ ಊರುಗಳಿಗೆ ಮತ್ತು ತುಂಬ ಬೇಗ ಕಳಿಸಲಾಗುತ್ತಿರಲಿಲ್ಲ. ಜನರಲ್ಲಿ ಆ ಕಾಲದಲ್ಲಿ ಟೆಲಿಗ್ರಾಮ್ ಎಂದರೆ ಸಾವಿನ ಸಂದೇಶ ಎನ್ನುವ ಭಯವಿತ್ತು. ಈಗ ಅದು ನೇಪಥ್ಯಕ್ಕೆ ಸರಿದು 20 ವರ್ಷಗಳ ಮೇಲಾಯಿತು. ನಂತರ ಎಲೆಕ್ಟ್ರಾನಿಕ್ ಟೆಲಿಪ್ರಿಂಟರ್ಗಳು ಬಂದವು. ಅವುಗಳಿಂದ ಸಂದೇಶಗಳನ್ನು ದೂರಕ್ಕೂ ಮತ್ತು ಬೇಗನೆ ಕಳಿಸಬಹುದಿತ್ತು. ಆಮೇಲೆ ಟೆಲೆಕ್ಸ್, ಪೇಜರ್ಗಳು ಸಹ ಬಂದವು. 1876ರಲ್ಲಿ ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ಅವರು ಟೆಲಿಫೋನ್ ಅಥವಾ ದೂರವಾಣಿಯನ್ನು ಕಂಡುಹಿಡಿದರು. ಅದರಿಂದ ನಾವು ಬೇರೆ ಊರಿನ ವ್ಯಕ್ತಿಗಳೊಂದಿಗೆ ಮಾತಾಡಬಹುದಿತ್ತು. ಟೆಲಿಫೋನ್ನಲ್ಲಿ ಗ್ರಹಾಂ ಬೆಲ್ ಮಾತಾಡಿದ ಮೊದಲ ವಾಕ್ಯ, ಮಿಸ್ಟರ್ ವ್ಯಾಟ್ಸನ್, ಕಮ್ ಹಿಯರ್, ಐ ವಾಂಟ್ ಟು ಸೀ ಯು. ಥಾಮಸ್ ಎಡಿಸನ್ ಅವರು ಹೆಲೋ ಎನ್ನುವ ಶಬ್ದವನ್ನು ಕಾಲ್ ಬೆಲ್ ಥರ ಉಪಯೋಗಿಸಲು ಸಲಹೆ ನೀಡಿದರು. ಗ್ರಹಾಂ ಬೆಲ್ ಅವರು ಅಹೋಯ್ ಶಬ್ದ ಬಳಸಬೇಕೆಂದು ಆಶಿಸಿದ್ದರು. ಆದರೆ ಸಾರ್ವಜನಿಕರ ಇಚ್ಛೆಯ ಮೇರೆಗೆ 1877ರಲ್ಲಿ ಹೆಲೋ ಶಬ್ದವು ಕರೆ ಮಾಡುವಾಗ ಉಪಯೋಗಿಸಲ್ಪಟ್ಟಿತು. ಅದೇ ಒಂದು ದೊಡ್ಡ ಇತಿಹಾಸ. ಈಗ ಹಲೋ ಇಲ್ಲದ ಮಾತುಕತೆಯೇ ಇಲ್ಲ. ಟೆಲಿಫೋನ್ ಆಪರೇಟರ್ಸ್ಗಳನ್ನು ಹಲೋ ಗರ್ಲ್ಸ್ ಮತ್ತು ಹಲೋ ಬಾಯ್ಸ್ ಎಂದೂ ಕರೆಯಲಾಗುತ್ತಿತ್ತು. ದೂರವಾಣಿ ಮೊದಲೆಲ್ಲ ಬರೀ ಶ್ರೀಮಂತರಿಗಷ್ಟೇ ಆಗಿತ್ತು. ಜನಸಾಮಾನ್ಯರು PCO ಅಂದರೆ ಪಬ್ಲಿಕ್ ಕಾಲ್ ಆಫೀಸ್ಗೆ ಹೋಗಿ ಟ್ರಂಕ್ ಕಾಲ್ ಬುಕ್ ಮಾಡುತ್ತಿದ್ದರು. PCOಗಳು ಸಾಮಾನ್ಯವಾಗಿ ಅಂಚೆ ಕಚೇರಿ, ತಂತಿ ಕಚೇರಿಯಲ್ಲಿ ಇರುತ್ತಿದ್ದವು. ಒಂದು ಟ್ರಂಕ್ ಕಾಲ್ ಬುಕ್ ಮಾಡಿ ದಿನಗಟ್ಟಲೆ ಕಾಯಬೇಕಾಗುತ್ತಿತ್ತು. ಆದರೂ ಜನ ಕಾಯುತ್ತಿದ್ದರು. ಆಮೇಲೆ ಲೈಟ್ನಿಂಗ್ ಕಾಲ್ ಅಂತ ಬಂತು. ಅದು 30 ನಿಮಿಷದೊಳಗೆ ಕೊಡಬೇಕಿತ್ತು. ನಂತರ STD ಫೆಸಿಲಿಟಿ ಅಂದರೆ ಸಬ್ಸ್ಕ್ರೈಬರ್ ಟ್ರಂಕ್ ಡಯಲಿಂಗ್ ಬಂದಿತು. ಮೊದಲ STD ಯುನೈಟೆಡ್ ಕಿಂಗ್ಡಮ್ನಲ್ಲಿ 1958ರಲ್ಲಿ ಶುರುವಾಯಿತು. ಅದರ ಮುಖಾಂತರ ಆಯಾ ಊರಿಗೆ ಒಂದು ಕೋಡ್ ಕೊಟ್ಟಿದ್ದರು. ಅದನ್ನು ಡಯಲ್ ಮಾಡಿ ನಂತರ ಫೋನ್ ನಂಬರ್ ಡಯಲ್ ಮಾಡಿದರೆ ಡೈರೆಕ್ಟಾಗಿ ಕರೆಗಳು ಕನೆಕ್ಟ್ ಆಗುತ್ತಿದ್ದವು. ಇದು ಸಮಯದ ಉಳಿತಾಯ ಮತ್ತು ಹಣದ ಉಳಿತಾಯವೂ ಆಗಿತ್ತು. ಭಾರತದಲ್ಲಿ 1851ರಲ್ಲಿ ಮೊದಲ ಟೆಲಿಗ್ರಾಫ್ ಲೈನ್ ಕಲ್ಕತ್ತಾದಿಂದ ಡೈಮಂಡ್ ಹಾರ್ಬರ್ವರೆಗೆ ಸ್ಥಾಪಿಸಲಾಯಿತು. ನಂತರ 1854ರಲ್ಲಿ ಕಲ್ಕತ್ತಾದಿಂದ ಆಗ್ರಾಕ್ಕೆ ಜೋಡಿಸಲಾಯಿತು. ಇದರ ಶ್ರೇಯಸ್ಸೆಲ್ಲ ಲಾರ್ಡ್
ಡಾಲ್ ಹೌಸಿಯವರಿಗೆ ಸೇರಬೇಕು. ದೂರವಾಣಿ ಸೇವೆಯು ಭಾರತದಲ್ಲಿ 1882ರಲ್ಲಿ ಶುರುವಾಯಿತು. ಕಲ್ಕತ್ತಾ ಮತ್ತು ಬಾಂಬೆ ಎಕ್ಸ್ಚೇಂಜ್ಗಳು ಶುರುವಾದವು. 1960ರಲ್ಲಿ ಮೊದಲ STD ಫೆಸಿಲಿಟಿ ಕಾನ್ಪುರದಿಂದ ಲಕ್ನೋ ನಡುವೆ ಶುರುವಾಯಿತು. ಮೊದಲ ಮೊಬೈಲ್ ಸೇವೆ ನಂತರ 1973ರಲ್ಲಿ ಶುರುವಾಯಿತು. ಮೋಟರೋಲಾ ಕಂಪನಿಯ ಮುಖ್ಯಸ್ಥರಾದ ಮಾರ್ಟಿನ್ ಕೂಪರ್ರವರು ಮೊಟ್ಟಮೊದಲು ಮೊಬೈಲ್ನಲ್ಲಿ ಮಾತಾಡಿದರು. ಭಾರತದಲ್ಲಿ 1995ರಲ್ಲಿ ಮೊದಲ ಮೊಬೈಲ್ ಸೇವೆ ಜ್ಯೋತಿ ಬಸುರವರು ದೂರಸಂಪರ್ಕ ಸಚಿವ ಸುಖರಾಮ್ ಅವರೊಂದಿಗೆ ಮಾತಾಡಿ ಆರಂಭಿಸಿದರು. ಆಗ ಕಾಲ್ ಚಾರ್ಜಸ್ 8 ರೂಯಿಂದ 17 ರೂವರೆಗೂ ಇರುತ್ತಿತ್ತು. ನಂತರ ಆದದ್ದೆಲ್ಲ ಕ್ರಾಂತಿ. ಕಂಪ್ಯೂಟರ್ ಬಂದವು, ಸ್ಮಾರ್ಟ್ ಫೋನ್ಗಳು ಬಂದವು, ಇಂಟರ್ನೆಟ್ನ ಮಾಯಾಲೋಕ ತೆರೆದುಕೊಂಡಿತು. ವಿಶ್ವದ ಯಾವುದೇ ಮೂಲೆಯಲ್ಲಿರುವ ವ್ಯಕ್ತಿಯನ್ನು ಯಾವುದೇ ಕ್ಷಣದಲ್ಲಿ ಮುಖತಃ ಭೇಟಿಯಾಗುವಂತಹ ವಿಡಿಯೋ ಕಾಲ್ಗಳು ಶುರುವಾದವು. AI ತಂತ್ರಜ್ಞಾನದಿಂದ ಮರುಸೃಷ್ಟಿಯನ್ನೇ ಮಾಡುತ್ತಿರುವ ಕಾಲ ಇದು. ಯಾರನ್ನು ಹೇಗೆ ಬೇಕಾದರೂ ಪೋರ್ಟ್ರೇಟ್ ಮಾಡಬಹುದು. ಇಂಟರ್ನೆಟ್, ಮೊಬೈಲ್ಗಳು ಮಾಯಾಲೋಕವನ್ನೇ ಸೃಷ್ಟಿಸಿವೆ. ಇಡೀ ಪ್ರಪಂಚ ಒಂದೇ ದಾರದಲ್ಲಿ ಪೋಣಿಸಿದ ಹಾಗಾಗಿದೆ. ಇನ್ನು ಮುಂದೆ ಫೋನ್ನ ಅವಶ್ಯಕತೆ ಇಲ್ಲದೆ ಮಾತಾಡುವುದನ್ನು ಕಂಡುಹಿಡಿಯುತ್ತಾರೆ ಎನಿಸುತ್ತದೆ. ಇದರ ಜೊತೆಗೆ ಲೀಸ್ ಲೈನ್, ISDN, FTTH ಮುಂತಾದ ಸೌಲಭ್ಯಗಳೂ ಇವೆ. ಒಟ್ಟಿನಲ್ಲಿ ಇದೆಲ್ಲ ಆವಿಷ್ಕಾರಗಳಿಂದ ವಿಶ್ವದ ಮೂಲೆ ಮೂಲೆಯಲ್ಲಿರುವ ಮನುಷ್ಯರು ಸಂಪರ್ಕಿಸಲ್ಪಡುತ್ತಿದ್ದಾರೆ. ಆದರೆ ಎಲ್ಲೋ ಮಾನವೀಯತೆ ಸೆಲೆ ಬತ್ತಿ ಹೋಗುತ್ತಿದೆಯೇನೋ ಅನಿಸುತ್ತಿದೆ. ನಾವೆಲ್ಲರೂ ಭಾವನೆಗಳಿಲ್ಲದ ಯಂತ್ರಗಳಾಗುತ್ತಿದ್ದೇವೆ ಎಂದು ಅನಿಸುತ್ತಿದೆ. ಹಾಗಾಗದೆ ದೂರಸಂಪರ್ಕ ವ್ಯವಸ್ಥೆ ಇನ್ನಷ್ಟು ಅಭಿವೃದ್ಧಿ ಹೊಂದಿ ಎಲ್ಲರನ್ನೂ ಮಾನವೀಯ ನೆಲೆಗಟ್ಟಿನಲ್ಲಿ ಬಂಧಿಸಲಿ ಎನ್ನುವುದೇ ಆಶಯವಾಗಿದೆ.